3 ಆಲ್ರೆಡಿ ಇಲ್ಲಿ ದೊಡ್ಡ ರೋಡು ಅಪ್ಪ ಫೈನಲ್. ಹರೇ ಕೃಷ್ಣ, ಗುಡ್ ಮಾರ್ನಿಂಗ್ ಎಲ್ಲರೂ, ಶುಭೋದಯ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಕಾರ್ಯಕ್ರಮದಲ್ಲಿ ಇದ್ದೀನಿ. ಡೈರೆಕ್ಟ್ ಅಲ್ಲಿಂದಲೇ ವಿಡಿಯೋ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಹೇಗೆ ಕಾರ್ಯಕ್ರಮ ಮಾಡ್ತಾರೆ ಅಂತ ತೋರಿಸ್ತೀನಿ. ಬನ್ನಿ ಗೈಸ್, ಸನ್ರೈಸ್ ತೋರಿಸ್ತೀನಿ ಮ್ಯಾಲೆ ಹೋಗಿ ಪೂರ್ತಿ. ಏನು ಸನ್ರೈಸ್ ಇದೆ ಗೊತ್ತಾ, ನೋಡಿದ್ರೆ ನೀವು ಪರಿಶಾಲ ಆಗ್ತೀರ ನೋಡಿ ಅನ್ಸುತ್ತೆ. ಈಗ ಗೈಸ್ ಏನು ಸೀನ್ರಿ ಇದೆ ನೋಡಿ ಮಾತ್ರ. ಈ ರೋಡ್ ಬಂದ್ಬಿಟ್ಟು ಗೋಳಂದೊಡ್ಡಿ ರೋಡು. ವಾವ್, ಎಷ್ಟು ಇವತ್ತೇ ಹೆಂಗೆ ಅನ್ಕೊಂಡಿರಲಿಲ್ಲ ಸೀನ್ ಇರ್ತದೆ ಅಂತ. ಇಲ್ಲಿ ರವಿ ಆಚಾರ್ಯ ಬಂದಿದ್ದಾರೆ, ಮತ್ತು ಶ್ಯಾಮಾಚಾರ್ಯ ಬಂದಿದ್ದಾರೆ ಡೈರೆಕ್ಟಾಗಿ. ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದೀವಿ. ನಿನ್ನೆ ರಾತ್ರಿ ಹೋಮ ಮುಗಿದಿದೆ, ಇನ್ನೊಂದು ಹೋಮ ಇದೆ. ಇದು ಸರ್, ಇದು ಏನಂತಾರಲ್ಲ, ನವಗ್ರಹ ಮಂಡಲ ಅಂತಾರೆ ಇದಕ್ಕೆ. ನವಗ್ರಹ ಮಂಡಲ ಈ ಥರ ಇರುತ್ತೆ ನೋಡಿ. ಕಲೆಕ್ಷನ್ ಇನ್ನೂ ಎಲ್ಲ ಪೂಜೆ ಮುಗಿದಿದೆ, ಇನ್ನು ನೆಕ್ಸ್ಟು ಎಲ್ಲ ಮುಗಿಯುತ್ತೆ. ಈಗ ಎಲ್ಲರೂ ಬಂದು ಕೂತಿದ್ದೀವಿ. ಅವ್ರಿಗೆ ಹೇಳಿದ್ದೀವಿ ಟೈಮಿಗೆ ಬರ್ರಂತ, ಇನ್ನೂ ಟೈಮಿಂಗ್ ಬಂದೇ ಇಲ್ಲ. ಅವರು ಹೇಳಿದ್ದೀವಿ ಅದು ಎಕ್ಸಾಕ್ಟ್ 6 ಗಂಟೆಗೆ ಗೌರ ಪ್ರವೇಶ ಆಗಬೇಕು ಅಂತೇಳಿ. ಪ್ರವೇಶ ಆಗಬೇಕು, ಇನ್ನೂ ಬಂದೇ ಇಲ್ಲ. ಮತ್ತು ಅದಾದಮೇಲೆ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು 12 o'clock ಹೊರ ಕೆಲಸ ಇದೆ, ಬರೀ ಇಂಪಾರ್ಟೆಂಟ್ ಕೆಲಸ ಇದೆ, ನನಗೆ ಹೋಗ್ಬೇಕು. ಮುಗಿದ ತಕ್ಷಣ ಹೋಗ್ತೀನಿ. ಈ ಸಮಾಚಾರ ಏನಂತ ಹೇಳಿದರೆ, ಚೆನ್ನಾಗಿ ಹೆಂಗೆ ಬರೋಕ್ಕೆ ಹೆಂಗೆ ಅನಿಸಿತ್ತು ನಿಮ್ಗೆ ಹೇಳ್ತಾರೆ? ನಮಗೆ ಯಾವಾಗಲೂ ಅಭ್ಯಾಸ ಇದೆ ಸರ್. 4 ಗಂಟೆಗೆ ಜಸ್ಟು ಬೆಳಗ್ಗೆ ಹೋದೋ ಈಗ ಮನೆಗೆ ಬಂದಿದ್ದೀನಿ. ಸಾಕಾಯ್ತಪ್ಪ. ಈಗ ಮತ್ತೆ 7 ಗಂಟೆಗೆ ಹೋಗಿ ಬೆಳೆಯ ಕಾರ್ಯಕ್ರಮ ಆಗಿದ್ದಲ್ಲಿ ಹೋಗಿ ಸಾಮಾನು ತರಬೇಕು, ಹೋಗ್ಬೇಕು. ಅಪ್ಪ ಫೈನಲಿ ಈಗ ತನಕ ಫ್ರೆಶ್ ಅಪ್ ಆಗಿಬಿಟ್ಟು ಈ ಗುಡಿ ಹೋಗ್ತಾ ಇದ್ದೀನಿ. ಮಾಮ ಫೋನ್ ಮಾಡಿದ್ರು ಏನು ಬಂದಿಲ್ಲ ಅಂತ. ಹಿಂಗೆ ಹೇಳಿದೆ. ಬಂದಿದ್ದೆ ನಾನು 6 ಗಂಟೆಗೆ ಬಂದಿದ್ದೆ ಮನೆಗೆ. ಊಟ ಬೆಳಗ್ಗಿಂದ ಏನೂ ಮಾಡಿರಲಿಲ್ಲ. ಸೊ ಅದಕ್ಕೆ ಈಗ ಊಟ ಮಾಡಿಬಿಟ್ಟು ಆಗಲೇ ಮಾಡಿದ್ದೀನಿ. ಈಗ ಮತ್ತೆ ಹೋಗ್ತಾಯಿದ್ದೀನಿ, ಗುಡಿಗೆ ಹೋಗ್ತಾಯಿದ್ದೀನಿ ಮನೆ. ಈಗ ಹೋಗ್ತಾಯಿದ್ದೀನಿ ಬನ್ನಿ. ಚಳಿ ಏನಿದೆಯಪ್ಪ ಇವತ್ತು, ನಿಜವಾಗ್ಲೂ ಭಾಳ ಚಳಿ ಇದೆ. ಹಂಗೆ ಯಾಕೆ ಇವತ್ತು ಬೆಳಗ್ಗೆ ಹೋಗಿದ್ದೀನಿ, ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಯಾಕೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಡೋಲೋ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಆದರೂ ಕಮ್ಮಿ ಆಗ್ತಾಯಿಲ್ಲ. ಚಳಿ ಮಾತ್ರ ಬಹಳ ಇದೆ, ಅದಕ್ಕೋಸ್ಕರ ಫುಲ್ಲು ಹುಡ್ಡಿ ಹಾಕೊಂಡು ಹೋಗ್ತಾಯಿದ್ದೀನಿ. ಹೋಗೋಣ ಫಸ್ಟ್ ಅಲ್ಲಿ ಡೈರೆಕ್ಟ್ ಗುಡಿ ಹೋಗೋಣ ಬನ್ನಿ. ಈಗ ತಾನೇ ಬಂದೆ, ಜಸ್ಟ್ ರೀಚ್ ಆಗಿದ್ದೀನಿ. ಎಕ್ಸಾಕ್ಟ್ ಗುಡಿ ಬ್ಯಾಕ್ ಸೈಡ್ ಇದೆ ನಮಗೆ. ಈಗ ಇದಕ್ಕೆ ಬೆಳೆ ಕಾರ್ಯಕ್ರಮ ಹೋಗಿದ್ವಲ್ಲ, ಅಲ್ಲಿ ಹೋಗಿ ವಾಪಸ್ ಸಾಮಾನು ತರಬೇಕು. ಸಾಮಾನು ತಂದುಬಿಟ್ಟು ಮತ್ತೆ ವಾಪಸ್ ಕೊಡಬೇಕು. ವಾಪಸ್ಸಿಂದಿಟ್ಟು ಮತ್ತೆ ಮನೆಗೆ ಹೋಗ್ಬೇಕು. ಫುಲ್ಲು ಸುಸ್ತಾಗಿದ್ದೀನಿ, ಯಾಕೆ ನನಗೆ ಗೊತ್ತಿಲ್ಲ. ಹುಡುಗರು ಅವರ ಬ್ಲಾಗಿಂಗ್ ಮಾಡೋದು ನೋಡಿ ನೋಡ್ತಾ ಇದ್ದಾರೆ. ಇರಲಿ, ನನಗೆ ಖುಷಿ ಆಗ್ತಾಯಿದೆ, ಹಂಗಂತೇನಿಲ್ಲ. ನಾನು ಕೃಷ್ಣ ಬರಬೇಕು, ಫೋನ್ ಮಾಡ್ತಾಯಿದ್ದೀನಿ, ಪಿಕ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಈಗ ಹೋಗೋಣ. ಇನ್ನೊಂದು ಅಲ್ಲಿ ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹೆಸರಲ್ಲಿ ವೆಂಕಟೇಶ. ಇವರು ವೆಂಕಟೇಶ್ ಅಂತ ಹೆಸರು ಹೇಳಿ ಹಿಂಗೆ ಹೋಗ್ತಾಯಿದ್ರು. ನಾವು ಬ್ಲಾಗಿಂಗ್ ಮಾಡೋದು ನೋಡಿ ಬಂದು ಐಡಿ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹಾಗಂತ ಕೊಡ್ತಾರೆ. ಈಗ ತಾನೇ ಬಂದ್ವಿ. ಈಗ ಮತ್ತೆ ಇಲ್ಲಿ ಬೆಳಗ್ಗೆ ಕಾರ್ಯಕ್ರಮ ಆಗಿತ್ತಲ್ಲ, ಅಲ್ಲಿ ಹೋಗ್ತಾಯಿದ್ದೀವಿ. ಇವರು ನಮ್ಮ ಗಣೇಶಣ್ಣ. ಈಗ ಅಣ್ಣಂಗೆ ಕರ್ಕೊಂಡು ಡೈರೆಕ್ಟಲ್ಲಿ ಹೋಗ್ತಾಯಿದ್ದೀವಿ. ಕೃಷ್ಣ ಅಲ್ಲಿ ಹೋಗಿದ್ದಾನೆ, ಬರ್ತಾನೆ ಒಂದು 5 ನಿಮಿಷದಲ್ಲಿ. ಹೋಗೋಣ ಮನೆ. ಬೆಳಗ್ಗೆ ಪೂಜೆ ಆಗಿದ್ದು ಮನೆಗೆ ಬಂದಿದ್ದೀವಿ ಸಾಮಾನು ತೊಗೊಂಡೋಗೋಕ್ಕೆ. ಆಯಿತು. ಈಗ ನೋಡಿರಿ, ಇಲ್ಲಿ ಮೇಲೆ 2nd ಫ್ಲೋರಲ್ಲಿ ಸತ್ಯನಾರಾಯಣ ಪೂಜಾ, 1st ಫ್ಲೋರಲ್ಲಿ ವಾಸ್ತು ಹೋಮ ಎಲ್ಲ ಆಗಿದೆ. ಇಲ್ಲಿ ನೋಡಿರಿ ಸತ್ಯನಾರಾಯಣ ಪೂಜಾ ತೋರಿಸ್ತೀನಿ. ಈಗ ಸತ್ಯನಾರಾಯಣ ಪೂಜಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಹೆಂಗಾಗಿದೆ ಅಂತ. ಇದೆಲ್ಲ ಚೆನ್ನಾಗಿದೆ. ಆ ಕಡೆ ಸ್ವಲ್ಪ ಹೊಲಸಿರ್ಬೋದು, ಬಟ್ ಪೂಜೆ ಮಾತ್ರ ಚೆನ್ನಾಗಿದೆ. ಹೀಗಾಯಿತು, ಜಲ್ದಿ ತೊಗೊಂಡೋಗೋಣ. ಮತ್ತೆ ಇಲ್ಲಾಂದ್ರೆ ಅವನು ಕೃಷ್ಣ ನಂಗೆ ಬೈತಾರೆ. ಆದಷ್ಟು ಬೇಗ ಜಲ್ದಿ ತೊಗೊಂಡೋಗೋಣ. ಸಾಮಾನು ಪ್ಯಾಕ್ ಮಾಡಾಯಿತು, ಎಲ್ಲ ಆಯಿತು. ಈಗ ಜಸ್ಟ್ ಹೀಗಿದೆ, ಈಗ ಹೋಗೋಣ. ಭಾಳ ಸುಸ್ತಾಗಿದೆ, ಮನೆಗೆ ಹೋಗಿ ರೆಸ್ಟ್ ಮಾಡೋಣ. ಈ ಮನೆ ಹೋಮ ಎಲ್ಲ ಪೂಜೆ ಮುಗಿದಿದೆ. ಈಗ ಡೈರೆಕ್ಟು ಕಾರ್ ತೊಗೊಂಡು ಹೋಗೋಣ. ಗಣೇಶಣ್ಣ ಹೋಗೋಣ ಬರ್ರಿ. ಸಾಮಾನೆಲ್ಲ ಮನೆಗೆ ಇಳಿಸಾಯಿತು. ಮಾಮ 2 ಎಳ್ನೀರು ಕೊಟ್ಟಿದ್ದಾರೆ. ಎಳ್ನೀರು ಮನೆಗೆ ತೊಗೊಂಡು ಹೋಗು ಅಂತ ತೊಗೊಂಡೋಗ್ತಾಯಿದ್ದೀನಿ. ಈಗ ಜಲ್ದಿ ಮನೆಗೆ ಹೋಗೋಣ. ಈಗ ಜಸ್ಟ್ ಅಮ್ಮ ಫೋನ್ ಮಾಡಿದ್ರು. ಅಮ್ಮ ಫೋನ್ ಮಾಡಿಬಿಟ್ಟು 1 ಲೀಟ್ರ್ ಹಾಲು ತಗೋ ಅಂತ. ಈಗ ಹಾಲು ತೊಗೊಂಡು ಹೋಗ್ಬೇಕು. ಮತ್ತು ಇನ್ನೊಂಗೆ ವೆಜಿಟೇಬಲ್ಸ್ ತರಬೇಕಂತೆ. ವೆಜಿಟೇಬಲ್ಸ್ ತೊಗೊಂಡು ಹೋಗ್ಬಿಟ್ಟು ಸೀದಾ ಮನೆಗೆ ಹೋಗೋಣ. ಹಾಲು ತೊಗೊಂಡಾಯ್ತು. ಈಗ ಜಲ್ದಿ ಮನೆಗೆ ಹೋಗೋಣ. ಹಸಿವು ಜಗ್ಗಿ ಆಗ್ತಾಯಿದೆ ಕಂಡಪಟ್ಟೆ. ಮಧ್ಯಾಹ್ನದಿಂದ ಏನು ತಿಂದೂ ಇಲ್ಲ. ಈಗ ತಿಂದುಬಿಟ್ಟು ಹೋಗೋಣ ಬನ್ನಿ.
ನಮ್ಮ ರಾಯಚೂರಲ್ಲಿ ಇಷ್ಟು ಚಳಿ ಇರ್ತದೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಬಟ್ ಈ ವರ್ಷದಲ್ಲಿ ಭಾಳ ಚಳಿ ಇದೆ. ಇವತ್ತು ಬೆಳಗ್ಗೆ ನಾನು ಕಾರ್ಯಕ್ರಮದಲ್ಲಿ ಹೋಗಿದ್ನಲ್ಲ, ಡಿಗ್ರಿ ಎಷ್ಟಿರ್ಬೋದು ಹೇಳಿ ನೀವು ಗೆಸ್ ಮಾಡೋಕ್ಕಂತ ಹೋಗ್ಬೋದು. ಮಿನಿಮಮ್ ಡಿಗ್ರಿ ಬಂದಿದ್ದು 12 ಡಿಗ್ರಿ ಇತ್ತು. ನಾನು ಚೆಕ್ ಮಾಡಿದೆ, ಕೈ ಜಸ್ಟ್ ಹಿಂಗೆ ಓಡಿಸ್ತಾ ಇದ್ದರೆ ಫುಲ್ಲು ಚಳಿ ಮಾತ್ರ ಅಪ್ಪ ಹಿಂಗೆ. ಅದರಿಂದ ನಂಗೆ ಕೋಲ್ಡ್ ಆಗಿದೆ. ನಿಮ್ಗೆ ಅನಿಸ್ತಿರ್ಬೋದು ನಾನು ಮಾತಾಡೋದ್ರಲ್ಲಿ ಸ್ವಲ್ಪ ಕೋಲ್ಡ್ ಆ ಥರ ಮಾತಾಡ್ತಾಯಿದ್ದೀನಿ ಅಂತ. ಡೋಲೋ ಮಾತ್ರ ತೊಗೋಬೇಕು, ಇನ್ನೂ ಕಮ್ಮಿನೇ ಆಗ್ತಾ ಇಲ್ಲ. ಅದಕ್ಕೆ ಫುಲ್ ಚಳಿ ಇದೆ. ಈಗೂ ಚಳಿ ಇದೆ ನೋಡಿ. ಮಧ್ಯಾಹ್ನ ಚಳಿ ಇರೋಂಗಿಲ್ಲ, ಬೆಳಗ್ಗೆ ಅಂತೂ ಇರುತ್ತೆ. ಸಾಯಂಕಾಲ 6 ಗಂಟೆ ಆಯ್ತಂದರೆ ಸ್ಟಾರ್ಟ್ ನೋಡಿ ಗಾಯ್ಸ್, ಫುಲ್ಲು ಚಳಿ. ಹಾಲು ಗೀಲು ಎಲ್ಲ ತಂದುಕೊಟ್ಟ ಮನೆಗೆ ಆಯಿತು. ಹಾಗೆ ಊಟ ಎಲ್ಲರೂ ಊಟ ಮಾಡಿದ್ವಿ. ಊಟ ಈಗ ಜಸ್ಟ್ ಆಯ್ತು, ಈಗ ಕೈ ತೊಗೊಂಡಿದ್ದೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ಎಲ್ಲರಿಗೂ ಕೃಷ್ಣ ರಾಧೆ ರಾಧೆ. ಗುಡ್ ನೈಟ್.